ಇಂದಿನ ಮಕ್ಕಳು ಯುದ್ಧ, ಹಿಂಸೆ, ಒತ್ತಡಗಳನ್ನು ಎಲ್ಲೆಡೆ ನೋಡುತ್ತಿದ್ದಾರೆ. ಟಿವಿ, ಮೊಬೈಲ್, ಮನೆಯಲ್ಲಿ, ಹೊರಗಡೆ, ನ್ಯೂಸ್ ಪೇಪರ್ಗಳಲ್ಲಿ ಜನಗಳು ಎಲ್ಲ ಕಡೆಯಲ್ಲೂ ಸಹಿತ ಯುದ್ಧ ಯುದ್ಧ ಯುದ್ಧ, ಎಷ್ಟು ಜನ ಸತ್ತರು, ಯಾವ ಊರು ನಾಶವಾಯಿತು, ಹೀಗೆ ಅನೇಕ ಕಡೆ ಯುದ್ಧದ ಬಗ್ಗೆ, ಅಶಾಂತಿಯ ಬಗ್ಗೆ, ಜಗಳದ ಬಗ್ಗೆ ಮಾತನಾಡುತ್ತಾ ಇರ್ತಾರೆ. ಮಕ್ಕಳುಗಳು ಈ ಒಂದು ಮಾತಿಗೆ ಮತ್ತೆ ದೃಶ್ಯಕ್ಕೆ ಯಾವಾಗಲೂ ಗಮನ ಕೊಡುತ್ತಿರ್ತಾರೆ. ಈ ಒಂದು ಸಮಯದಲ್ಲಿ ಮಕ್ಕಳ ಮನಸ್ಸಿಗೆ ಅದು ಸೇರಿಬಹುದು. ಸೇರಿ ಅದು ಮಕ್ಕಳ ಮನಸ್ಸನ್ನ ಅವರ ಓದು, ಬರಹ ಇದರ ಕಡೆ ಬಿಟ್ಟು ಬೇರೆ ಕಡೆ ಹೋಗುವ ಹಾಗೆ ಮಾಡಬಹುದು. ಆದ್ದರಿಂದ ಮಕ್ಕಳ ಮನಸ್ಸಿಗೆ ರಕ್ಷಣೆ ನೀಡುವ ಕೆಲಸ ಮಾಡಬೇಕು. ಅದನ್ನು ಯಾರು ಮಾಡಬೇಕು ಅಂತ ಕೇಳಿದರೆ, ನಾವು ಶಾಲೆಗಳಲ್ಲಿ ಕನಿಷ್ಠ ಪಕ್ಷ 50% ಸಮಯವನ್ನು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಚರ್ಚೆ ಮಾಡಬೇಕು. ಅವರಿಗೆ ಬುದ್ಧಿ ಹೇಳಬೇಕು, ಕಥೆಗಳ ರೂಪದಲ್ಲಿ ಹೇಳಬೇಕು, ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಬೇಕು. ಮನೆಗಳಲ್ಲಿ ಪೇರೆಂಟ್ಸ್ ಆದವರು ಮಕ್ಕಳನ್ನು ತಾಯಿ ಮತ್ತು ಬೇರೆ ದೊಡ್ಡವರು ನೋಡ್ತಕ್ಕಂಥ ಸೀರಿಯಲ್ಗಳಲ್ಲಿ ದಯವಿಟ್ಟು ಮಕ್ಕಳನ್ನ ಹೊರಗೆ ಕಳಿಸಿ. ಕಾರಣ ಏನಂದರೆ, ಆ ಸೀರಿಯಲ್ಗಳು ಮನೆಗಳಲ್ಲಿ ಆಗ್ತಕ್ಕಂಥ ಜಗಳ, ಮನೆಯಲ್ಲಿ ಮಾಡಬೇಕಾದಂಥ ಪಾಲಿಟಿಕ್ಸು, ಅತ್ತೆ ಸೊಸೆ, ಮಗಳು, ಅಳಿಯ ಮಗ, ಹೀಗೆ ತಂದೆ ತಾಯಿಗೆ ಮೋಸ, ಎಲ್ಲವನ್ನೂ ಒಂದು ಸುಲಭವಾಗಿ ಮಕ್ಕಳಿಗೆ ತಲೆಯೇ ಹೋಗುವ ಹಾಗೆ ಹೆಚ್ಚು ಒತ್ತಡ ಕೊಟ್ಟು ತೋರಿಸ್ತಾ ಇರ್ತಾರೆ. ಇವೆಲ್ಲವೂ ಸಹಿತ ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪರಿಣಾಮವಾಗುವುದು. ಆದ್ದರಿಂದ ನಾವು ಮಕ್ಕಳ ಮನಸ್ಸನ್ನು ರಕ್ಷಣೆ ಮಾಡಬೇಕು. ಅದಾದ ಮೇಲೆ ಅವರಿಗೆ ಶಾಲಾ ಜ್ಞಾನವನ್ನು ತುಂಬಬೇಕು.